ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ಬಂಧನ ಆಗಿದೆ. ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನದ ಸೆಲ್ ಠಾಣೆಯಲ್ಲಿ ಸೂರಜ್ ರೇವಣ್ಣರನ್ನ ಪೊಲೀಸರು ಬೆಳಗ್ಗೆ ಬಂಧಿಸಿದ್ದಾರೆ. ಸಂತ್ರಸ್ತ ನೀಡಿದ್ದ ದೂರನ್ನು ಆಧರಿಸಿ ಸೂರಜ್ ರೇವಣ್ಣರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಿಸಿದ ಹಾಗೆ ಎಫ್ಐಆರ್ ಆಗಿತ್ತು. ರಾತ್ರಿ ಇಡೀ ಪೊಲೀಸರು ಸೂರಜ್ ರೇವಣ್ಣರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಬಳಿಕ ಈಗ ಸೂರಜ್ ರೇವಣ್ಣ ಬಂಧನ ಆಗಿದೆ. ಈ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಿನ್ನೆ ದೂರು ದಾಖಲಾಗುತ್ತೆ, ನಂತರ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು, ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು ಅನ್ನೋ ಸಾಧ್ಯತೆ. ಫೈನಲಿ ಇವತ್ತು ಬೆಳಗ್ಗೆ ಬಂಧಿಸಿದ್ದಾರೆ. ಮುಂದೇನು ಈ ಕೇಸ್ನಲ್ಲಿ ಏನೆಲ್ಲ ಮಾಹಿತಿ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ? ವಿಜಯ್, ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಡಾಕ್ಟರ್ ಸೂರಜ್ ರೇವಣ್ಣ, ಎಂಎಲ್ಸಿ ಸೂರಜ್ ರೇವಣ್ಣನ ಈಗ ಬಂಧಿಸಿರೋಂಥದ್ದು ನೀವು ನೋಡ್ತಾ ಇರ್ಬೋದು. ಹಾಸನ ನಗರದ ಹೃದಯ ಭಾಗದಲ್ಲಿರುವಂಥ ಎನ್ ಆರ್ ಸರ್ಕಲಲ್ಲಿ ಈಗ ಇಲ್ಲೇ ಸೆಂಟಾನೆ ಇರೋಂಥದ್ದು. ಹಾಸನ ನಗರ ಸ್ಟೇಷನ್ ಇರ್ಬೋದು, ಗ್ರಾಮಾಂತರ ಸ್ಟೇಷನ್ ಇರ್ಬೋದು, DSP ಕಚೇರಿ ಇರ್ಬೋದು, ಮತ್ತು ಸೈಬರ್ ಮತ್ತು ಸೆಂಟಾನೆ ಕೂಡ ಇಲ್ಲೇ ಇರೋಂಥದ್ದು. ತಡರಾತ್ರಿ ಸುಮಾರು 3 ಗಂಟೆವರೆಗೂ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ವಿಚಾರಣೆ ನಡೆಸಿದ್ರು ಹಿರಿಯ ಅಧಿಕಾರಿಗಳು. ASP ತಮ್ಮಯ್ಯ ಇರ್ಬೋದು, ಹಾಸನದ SP ಮೊಹಮ್ಮದ್ ಸುಜಿತಾ ಸೇರಿದಂತೆ ವಿಶೇಷ ತನಿಖಾ ಅಧಿಕಾರಿ ಆದಂಥ ಸಕಲೇಶ್ಪುರದ DSP ಪ್ರಮೋದ್ ಕುಮಾರ್ ಕೂಡ ಸೂರಜ್ ರೇವಣ್ಣ ಸಾಕಷ್ಟು ವಿಚಾರಣೆ ಮಾಡಿದ್ರು. ಸಾಕಷ್ಟು ಮಾಹಿತಿಗಳನ್ನು ಸಹ ಕಲೆ ಹಾಕಂಥ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಅಂದರೆ ಒಂದು ರೀತಿ ನಾಟಕೀಯ ಬೆಳವಣಿಗೆ ಆಯಿತು. ಇದ್ದಕ್ಕಿದ್ದಂಗೆ ಏನದು ಹೊಳೆನರಸೀಪುರದ ಗನ್ನಿಗಡ ತೋಟದಲ್ಲಿ ಪ್ರತ್ಯಕ್ಷ ಆದಂಥ ಸೂರಜ್ ರೇವಣ್ಣ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕಾನೂನಿದೆ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ, ನಾನು ಇದೆಲ್ಲದಕ್ಕೂ ಸಿದ್ಧ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದು. ತದನಂತರ ಅವರು ಸೆಂಟಾಣೆಗೆ ತನ್ನಲ್ಲಿ ಏನು ಅಂದರೆ ತನ್ನ ವಿರುದ್ಧ ದೂರು ಏನು ಕೊಟ್ಟಿದ್ರು ಅದ್ರ ವಿರುದ್ಧ ಮೊದಲಿಗೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಒಂದು ದೂರನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷ್ಯಗಳು ನನ್ನ ಬಳಿ ಇದೆ. ಅಂದರೆ ಆಡಿಯೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು, ಮತ್ತು ಕೆಲವೊಂದು ವಾಟ್ಸಪ್ ಚಾಟ್ ಇದೆ. ಅದನ್ನು ಸಹ ಕೊಡೋಕ್ಕೆ ಸೆಂಟಾಣೆಯ ಹಿರಿಯ ಅಧಿಕಾರಿಗಳ ಬಳಿ ಬಂದಿರ್ತಾರೆ. ಕೂಡಲೇ ಅಲ್ಲೂ ಅಷ್ಟೇ ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ಸಂತ್ರಸ್ತ ದೂರು ಕೊಟ್ಟಿರ್ತಾನೆ. ಆ ದೂರು ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಅವ್ರನ್ನ ಇಲ್ಲೇ ಅಂದರೆ ಸೆಂಟಾಣೆಯಲ್ಲೇ ಇರಿಸ್ಕೊಂಡಿರ್ತಾರೆ. ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ, ವಿಚಾರಣೆ ಕೂಡ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಮತ್ತೆ ತನ್ನ ಖಾಸಗಿ ವಾಹನದಲ್ಲಿ ತನ್ನ ವಾಹನ ತಂದಿರ್ತಾರೆ, ಅದೇ ಕಾರ್ನಲ್ಲಿ 7:30 ಸುಮಾರಿಗೆ ಮತ್ತೆ ಹೊರಗಡೆ ಹೋಗ್ತಾರೆ. ಮುಂದೆ ಅಂದರೆ ಅವ್ರ ಕಾರ್ನ ಮುಂದೆ ಸಕಲೇಶ್ಪುರದ DSP ಕಾರು ಕೂಡ ಇರುತ್ತೆ. ಒಂದು ಅಜ್ಞಾತ ಸ್ಥಳಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ತದನಂತರ ಸುಮಾರು 9:30 ವೇಳೆಗೆ ಮತ್ತೆ ಹಿರಿಯ ಅಧಿಕಾರಿಗಳು ಸೆಂಟಾಣೆಗೆ, ಹಾಸನ ನಗರದ ಹೃದಯ ಭಾಗದಲ್ಲಿಂಥ ಸೆಂಟಾಣೆಗೆ ಹಿರಿಯ ಅಧಿಕಾರಿಗಳು SP ಮೊಹಮ್ಮದ್ ಸುಜಿತಾ ಸೇರಿದಂತೆ ASP ತಮ್ಮಯ್ಯ ಮತ್ತು DYSP ಪ್ರಮೋದ್ ಕುಮಾರ್ ಕೂಡ ಆಗಮಿಸ್ತಾರೆ. ಆಗ ಮತ್ತೆ ಸೂರಜ್ ರೇವಣ್ಣ ಸೆಂಟಾಣೆಗೆ ಆಗಮಿಸ್ತಾರೆ. ತೀವ್ರ ವಿಚಾರಣೆ ಕೂಡ ನಡೆಸ್ತಾರೆ. ಸುಮಾರು ರಾತ್ರಿ 10 ಗಂಟೆಗೆ ಊಟ ಕೂಡ ವ್ಯವಸ್ಥೆ ಅಂದರೆ ಪೊಲೀಸ್ ಅಧಿಕಾರಿಗಳು ಊಟದ ವ್ಯವಸ್ಥೆಯನ್ನು ಕೂಡ ಸೂರಜ್ ರೇವಣ್ಣಗೆ ಮಾಡ್ತಾರೆ. ಬೆಳಗಿನ ಜಾವ 4 ಗಂಟೆವರೆಗೂ ವಿಚಾರಣೆ ನಡೆಸ್ತಾ ಅಂತ. ಈಗಷ್ಟೇ DYSP ಪ್ರಮೋದ್ ಕುಮಾರ್ ಇದ್ದಾರೆ, ಅವ್ರು ಹೊರಗಡೆ ಹೋಗಿರೋಂಥದ್ದು. ಇದಾದ ನಂತರ ಇತ್ತೀಚೆಗಷ್ಟೇ ಸುಮಾರು 1 ಗಂಟೆ ಕೆಳಗಡೆ ಡಾಕ್ಟರ್ ಸೂರಜ್ ರೇವಣ್ಣನ ಬಂಧಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನಮಗೆ ಲಭ್ಯ ಆಗಿರೋಂಥದ್ದು. ಇದಾದ ನಂತರ ಇಲ್ಲೇ ಹಾಸನದ IMS ಹಾಸ್ಪಿಟ್ಲಲ್ಲಿ ಅಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ತದನಂತರ ಹೊಳೆನರಸೀಪುರದ ನ್ಯಾಯಾಧೀಶರ ಮುಂದೆ ಡಾಕ್ಟರ್ ಸೂರಜ್ ರೇವಣ್ಣವನ್ನು ಕರೆದುಕೊಂಡು ಹೋಗಿ ಕರೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ವಿಜಯ್, ಕಿರಣ್, ಈ ಪ್ರಕರಣದಲ್ಲಿ ದೂರು ಪ್ರತಿದೂರು ಎರಡೂ ಕೂಡ ಇದೆ. ಈಗ ಮೊದಲಿಗೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ನೀಡಿದಂತಹ ದೂರಿಗೆ ಸಂಬಂಧಪಟ್ಟಾಗ ಆ ಪ್ರಕರಣದಲ್ಲಿ ಯಾವುದೇ ಡೆವಲಪ್ಮೆಂಟ್ಸ್ ಆಗಿಲ್ಲ. ಹಾಗಿದ್ರೆ ಕೇವಲ ಸೂರಜ್ ರೇವಣ್ಣ ಮೇಲೆ ಸಂತ್ರಸ್ತ ಕೊಟ್ಟಿರುವಂತಹ ಕೇಸ್ನ ಮೇಲೆ ಮಾತ್ರ ಸಂಪೂರ್ಣ ವಿಚಾರಣೆ ನಡೆಸಿರೋದು ರಾತ್ರಿ ಇಡೀ ಪೊಲೀಸರು. ವಿಜಯ್, ಸೂರಜ್ ರೇವಣ್ಣ ಆಪ್ತ ಅಂತ ಹೇಳಲಾಗ್ತಿರೋಂಥ ಶಿವಕುಮಾರ್ ಮೊದಲಿಗೆ ದೂರು ಕೊಟ್ಟಿರ್ತಾನೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ. ಅಂದರೆ ಸಂತ್ರಸ್ತ ಯುವಕ ಇದ್ದಾನೆ, ಅವನು ನಮ್ಮ ಬಳಿ ಬಂದಿದ್ದ, ಸಾಕಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಹಣ ಕೊಟ್ಟಿಲ್ಲ ಅಂದೆ ನಿಮ್ಮ ಬಾಸ್ ಸೂರಜ್ ರೇವಣ್ಣ ವಿರುದ್ಧ
ನಾನು ದೂರನ್ನು ಕೊಡ್ತೀನಿ, 5 ಕೋಟಿ ಹಣ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದ ಅನ್ನೋ ದೂರನ್ನು ಕೊಟ್ಟಿರ್ತಾನೆ. ಇಲ್ಲ ಅಂದರೆ ದೊಡ್ಡಗೌಡರ ಕುಟುಂಬದ ಮಾನ ಮರ್ಯಾದೆ ತೆಗಿತೀನಿ ಅಂತ ಹೇಳಿದ್ದ ಅಂತ ಕೂಡ ದೂರು ಕೊಟ್ಟಿರ್ತಾನೆ. ಈ ಸಂಬಂಧನೂ ಕೂಡ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾರಂಥದ್ದು. ಯಾರು ಸಂತ್ರಸ್ತ ಯುವಕನಿಗೆ, ಆ ಸಂತ್ರಸ್ತ ಯುವಕನಿಗೆ ವಿಚಾರಣೆ ನಡೆಸಿದ ನಂತರ ಆತ ಕೊಟ್ಟಿದ್ದಾನ. ಆ ದೂರಿನ ಅನ್ವಯ ಈಗ ಸೆಂಟ್ ಠಾಣೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣನ ಬಂಧಿಸಿರೋಂಥದ್ದು. ವಿಜಯ್. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.